ಕಾಂಗ್ರೆಸ್ ಅವ್ರಿಗೆ ಗೆಲ್ಲಲ್ವಾ? ಹಾಕಲ್ಲ ಅವ್ರಿಗೆ. ಯಾಕೆ ಹಾಕಲ್ಲ? ಅವರು ಸರಿಯಾಗಿ ದುಡಿಮೆ ಮಾಡಲ್ಲ. ನೋಡಿ ಅಂಬೇಡ್ಕರ್ ಅವ್ರೆ ಅವ್ರು ಮಾಡಿರೋ ಕಾನೂನು ಅವೆಲ್ಲ ಜಾರಿ ಬಿಟ್ಟರು ಇಂದಿರಾ ಗಾಂಧಿ. ನಮ್ಮಿಂದ ಎಲ್ಲ ಓಲ್ಡ್ ಪೆನ್ಷನ್ ಅದು ಇದೆಲ್ಲ ಬರ್ತಾ ಇತ್ತು. ಬಚ್ಚೇಗೌಡರು ಕೆಲಸಗಳನ್ನ ಮಾಡಿಸಿದಾರ ಹೇಗೆ ಸರ್? ಅವರು ಗೆದ್ದೋದವ್ರು ಇವಕ್ಕೂ ಬಂದಿಲ್ಲ. ನರೇಂದ್ರ ಮೋದಿ ಅಂದ್ರೆ ಪಾಪ ನಾವು ಬಡವರು ಬಗ್ಗರು ಚಂದ ಕಾಪಾಡ್ತಾರೆ. ಕಾಂಗ್ರೆಸ್ ಬರಬೇಕು. ಯಾಕೆ ಕಾಂಗ್ರೆಸ್ ಬರ್ಬೇಕು? ಬಡವ್ರ ಪಕ್ಷ. ರಾಹುಲ್ ಗಾಂಧಿ ಅವ್ರದ್ದು ಅವ್ರ ಭಾರಿ ಕೆಲಸ ಬಿಡು ಪಾಪ. ಅವ್ರು ಏನು ಅಂತ ಬಡವರು ಬಗ್ಗರ್ನ ನೋಡಲ್ಲ ಅವ್ರು. ರಾಹುಲ್ ಗಾಂಧಿ ಅವರ ಬಗ್ಗೆ ಈಗ ಅಂದ್ರೆ ಅವರು ಬಂದ್ರೆ ಏನು ಅಷ್ಟು ನಡೆಯಲ್ಲ, ಗುಂಡಾಗುರ್ತಿ ನಡೀತದೆ ಅಷ್ಟೇ. ನಾವೇನಾದ್ರು ಬಡವರು ಬಗ್ಗರಿಗೆ ಕಾಂಗ್ರೆಸ್ ಕಾಂಗ್ರೆಸ್ ನಾವು ಓದ್ತೀವಿ. ಈ ಸಾವುಕಾರೆಲ್ಲ ಬಿಜೆಪಿ ದಳ ಹಂಗ್ ಓದ್ತಾರೆ. ಈಗ ಚುನಾವಣೆ ಬರ್ತಾ ಇದೆ, ಹೆಂಗಿದೆ ಇಲ್ಲಿ ಕೋಳೂರಲ್ಲೆಲ್ಲ ಏನಂತಾರೆ? ಕಾಂಗ್ರೆಸ್ ಅಂತಾರ, ಬಿಜೆಪಿ ಅಂತಾರ, ಏನೋ? ಬಿಜೆಪಿ ಜಾಸ್ತಿ ಅಂತಾರೆ. ಬಿಜೆಪಿ ಜಾಸ್ತಿ ಅಂತಾರ. MLA ಧೀರಜ್ ಮುನಿರಾಜ್ ಅವರು ಕೆಲಸ ಮಾಡಿದಾರ ಹೇಗೆ? ಮಾಡ್ಯಾವ್ರೆ. ಅದಕ್ಕೆ ಬಿಜೆಪಿ ಜಾಸ್ತಿ ಜಾಸ್ತಿ ಅಂತಾರೆ. ಈ ಸಲ ಬಿಜೆಪಿ ಜೊತೆಗೆ ದಳ JDS ಕೂಡ ಸೇರ್ಕೊಂಡಿದೆ. ಏನು? ಜೆಡಿಎಸ್ ಸೇರ್ಕೊಂಡದ. ಬಿಜೆಪಿ ಜೊತೆಗೆ ಸೇರ್ಕೊಂಡಿದೆ. ಸರಿ, ಹಂಗಾದ್ಮೇಲೆ ಬಿಜೆಪಿ ಆದ್ರೆ ಗೆದ್ಕಂತಾರೆ. ಹೌದಾ? ಬಿಜೆಪಿ ಅವ್ರ ಗೆಲ್ತಾರ ಹಾಗಾದ್ರೆ? ಕಾಂಗ್ರೆಸ್ ಅವ್ರ ಗೆಲ್ಲಲ್ವಾ? ಯಾಕೆ ಹಾಕಲ್ಲ ಅವ್ರಿಗೆ. ಯಾಕೆ ಹಾಕಲ್ಲ? ಅವರು ಸರಿಯಾಗಿ ದುಡಿಮೆ ಮಾಡಲ್ಲ. ಅವ್ರು ಸುಮ್ಮನೆ ಹೆಸರು ತಕೊಂಡ್ರ ಅವಾಗ. ಆಮೇಲೆ ಅವ್ರು ನಮ್ಮ ಬಡವರು ಬಗ್ಗರಿಗೆ ಸರಿಯಾಗಿ ನೋಡಲ್ಲ ಅವರು. ಬಿಜೆಪಿ ಅವ್ರು ನೋಡ್ತಿದಾರಾ? ಬಿಜೆಪಿ ಅವ್ರಿಗೆ ಹೆಂಗೋ ಅವ್ರು ಸಪೋರ್ಟ್ ಮಾಡ್ತಾರೆ. ಜನ ಅದ್ ಕಡೆ ಇದು ಮಾಡ್ತಾರೆ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಬಡವರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ 5 ಗ್ಯಾರಂಟಿ ಕೊಟ್ಟಿದೀವಿ ಅಂತ. ನಿಮ್ಗೆ ಏನಾದ್ರು ಸಿಗ್ತಿದ್ಯಾ? ಫ್ರೀ ಕರೆಂಟು ಅಥವಾ ನಿಮ್ ಮನೇಲಿ ಯಾರಿಗಾದ್ರೂ 2,000 ರೂಪಾಯಿ ಇವೆಲ್ಲ ಸಿಗ್ತಾ ಇದೆಯಾ? ಹೆಂಗೆ ಇವಾಗ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು ಅಂದ್ರೆ ಈ ಬಡವರು ಬಗ್ಗರನ್ನ ಅಷ್ಟು ಇದು ಉದಾಸೀನ ಮಾಡ್ಬಿಟ್ರು. ಉದಾಸೀನ ಮಾಡಿದಕ್ಕೆ ಏನಾದ್ರೆಲ್ಲ ಬಿಜೆಪಿ ಅವ್ರಿಗೆ ಗೆದ್ಕೊಂಡ್ರು. ಹಾಕೋದೇ ಇಲ್ಲ ಓಟು ಕಾಂಗ್ರೆಸ್ಗೆ. ಯಾರು ಎಲ್ಲ ಬಿಜೆಪಿ. ಫ್ರೀ ಕರೆಂಟ್ ಇದೆಯಾ ನಿಮ್ ಮನೆಗೆ? ಫ್ರೀ ಕರೆಂಟ್ ಬಿಲ್ ಬರ್ತಾ ಇದೆಯಾ? ಹೆಂಗೆ? ಇಲ್ಲ, ಫ್ರೀ ಕರೆಂಟ್ ಇಲ್ಲ. ದುಡ್ಡು ತುಂಬ್ತಾ ಇದೀರಾ? ಯಾಕೆ ಗೃಹ ಜ್ಯೋತಿ ಮಾಡಿಸ್ಕೊಂಡಿಲ್ವಾ? ಇಲ್ಲ. ನಿಮ್ ಮನೇಲಿ ಯಾರಿಗಾದ್ರೂ ಗೃಹಲಕ್ಷ್ಮಿ ಬರ್ತಾ ಇದೆಯಾ? 2,000 ರೂಪಾಯಿ ಗೃಹಲಕ್ಷ್ಮಿ 2,000 ರೂಪಾಯಿ ಬರ್ತಿದ್ಯಾ ಮನೇಲಿ ಮಹಿಳೆಯರಿಗೆ ಯಾರಿಗಾದ್ರೂ? ಇಲ್ಲ ಇಲ್ಲ, ಯಾರಿಗೂ ಇಲ್ಲ. ಯಾವ್ದು ಗ್ಯಾರಂಟಿ ಬರ್ತಾ ಇಲ್ಲ. ರೇಷನ್ ಬರುತ್ತಾ ನಿಮ್ಗೆ? ಅಕ್ಕಿ ಕೊಡ್ತಾರಾ? ಅಕ್ಕಿ ಕೊಡ್ತಾರೆ. ಎಷ್ಟ್ ಕೆಜಿ ಕೊಡ್ತಾರ? 5 ಕೆಜಿ ಕೊಡೋರು ಇವಾಗ 3 ಕೆಜಿ ಕೊಡ್ತಾರೆ. ದುಡ್ಡು ಕೊಡ್ತಾರ ಉಳ್ದಿದ್ಕೆ? ಇಲ್ಲ. ಕೊಡ್ತಿಲ್ವಾ? ಕಡಿಮೆ ಮಾಡ್ಬಿಟ್ಟಾರ ಅಕ್ಕಿನ. ಕಷ್ಟ ಆಗ್ತಿದ್ಯಾ ಇದ್ರಿಂದ? ಮೋದಿ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವರು ಏನ್ ಹೇಳ್ತೀರಾ ಮೋದಿ ಬಗ್ಗೆ? ನರೇಂದ್ರ ಮೋದಿ ಅಂದ್ರೆ ಪಾಪ ನಾವು ಬಡವರು ಬಗ್ಗರು ಚಂದ ಕಾಪಾಡಿದ್ರು. ಅವರು ಬಡವರು ಬಗ್ಗರಿಗೆ ಸಹಾಯ ಮಾಡಿದ್ರು. ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ರಾಹುಲ್ ಗಾಂಧಿ ಅವ್ರದ್ದು ಅವ್ರ ಭಾರಿ ಕೆಲಸ ಬಿಡು ಪಾಪ. ಅವ್ರು ಏನು ಅಂತ ಬಡವರು ಬಗ್ಗರ್ನ ನೋಡಲ್ಲ ಅವರು. ಕೋಳೂರಲ್ಲಿ ಎಷ್ಟು ಮನೆಗಳಿದೆ ತಾತ? ನಾವು ಕೋಳೂರೊಳಗ ಎಲ್ಲ 180 ಮನೆ. 180 ಮನೆ ಇದೆ. ಎಷ್ಟು ಜನ ಇದಾರೆ ಸುಮಾರು ಜನರು? ಸುಮಾರು ಒಂದು 4,000 ಜನ ಅವ್ದೆ. ಹಿಂಗೆ ಏನು ಎಲ್ಲ ಬಿಜೆಪಿ ಅಂತಿದಾರ, ಕಾಂಗ್ರೆಸ್ ಅಂತಾರ, JDS ಅಂತಾರ? ನಾನಾ ಒಂದು ಇರ್ತಾರೆ, ಎಲ್ಲ ಒಂದೊಂದ್ ಕಡೆ ನಿಂತಿರ್ತಾರೆ. ಒಬ್ಬೊಬ್ರು ಒಂದೊಂದಿನ. ಅದು ಕಾಸು ಕೊಟ್ಟವ್ರ ಕಡೆ ಎಲ್ಲ ಓದ್ತಾ ಇರ್ತಾರೆ. ಜಾಸ್ತಿ ಯಾರ ಪರವ ಇದಾರೆ ಜಾಸ್ತಿ? ನಾವೇನಾದ್ರು ಬಡವರು ಬಗ್ಗರಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ನಾವು ಓದ್ತೀವಿ. ಈ ಸಾವುಕಾರೆಲ್ಲ ಬಿಜೆಪಿ ದಳ ಹಂಗ್ ಓದ್ತಾರೆ. ಜಾಸ್ತಿ ಓಟ್ ಯಾರಿಗಿದೆ ಹಂಗಾರ ಇಲ್ಲಿ ಕೋಳೂರಲ್ಲಿ? ಕೋಳೂರಲ್ಲಿ ಈ ಕಾಂಗ್ರೆಸ್ಗೆ ಜಾಸ್ತಿ ಬರೋದು. ತಾತ ನಿಮ್ ಹೆಸರು? ಅಲ್ಲಪ್ಪ. ಓಕೆ, ಈಗ ಎಲೆಕ್ಷನ್ ಬರ್ತಾ ಐತೆ. ಯಾವ್ದು ಕಾಂಗ್ರೆಸ್ ಬರ್ಬೇಕಾ, ಬಿಜೆಪಿ ಬರ್ಬೇಕಾ, JDS? ಕಾಂಗ್ರೆಸ್ ಬರಬೇಕು. ಯಾಕೆ ಕಾಂಗ್ರೆಸ್ ಬರ್ಬೇಕು? ಬಡವ್ರ ಪಕ್ಷ. ಹೌದಾ? ಏನ್ ಮಾಡಿದೆ ಕಾಂಗ್ರೆಸ್? ಕಾಂಗ್ರೆಸ್ ಒಳ್ಳೇದ್ ಮಾಡಿದಮ್ಮ. ಮೋದಿ ಫ್ರೀ ಅಕ್ಕಿ ಕೊಡ್ತಾರೆ. ಸಂಬಳಗಳು ತಿಂಗಳಿಗೆ 1,200 ರೂಪಾಯಿ ಸಂಬಳ ಕೊಡ್ತಾರೆ. ಇದೆಲ್ಲ ಇಂದಿರಾ ಗಾಂಧಿ ಯೂಸ್ ಮಾಡಿದ್ದೆ. ನೋಡಿ ಅಂಬೇಡ್ಕರ್ ಅವ್ರೆ ಅಂಬೇಡ್ಕರ್ ನೋಡ್ರಿ ಅವ್ರು ಮಾಡಿರೋ ಕಾನೂನು ಅವೆಲ್ಲ ಜಾರಿ ಬಿಟ್ಟರು ಇಂದಿರಾ ಗಾಂಧಿ. ನಮ್ಮಿಂದ ಎಲ್ಲ ನಮ್ಗೆ ಓಲ್ಡ್ ಪೆನ್ಷನ್ ಅದು ಇದೆಲ್ಲ ಬರ್ತಾ ಇತ್ತು. ಹಿಂದ್ಲಿಂದ ಪೆನ್ಷನ್ ಬರ್ತಾ ಇದೆಯಾ ಈಗ ನಿಮ್ಗೆ? ಬರ್ತದೆ, 1,200 ರೂಪಾಯಿ ಬರ್ತದೆ. ಈಗ ಈ ಕಾಂಗ್ರೆಸ್ ಇದೆಯಲ್ಲ ರಾಜ್ಯದಲ್ಲಿ, ಸಿದ್ದರಾಮಯ್ಯ ಇದಾರಲ್ವಾ CM ಆಗಿ, ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಅಕ್ಕಿನ, ಮತ್ತೆ ಈ ಫ್ರೀ ಕರೆಂಟು, ಮನೇಲಿ ಇರೋ ಲೇಡೀಸಿಗೆ 2,000 ರೂಪಾಯಿ, ಬಸ್ಸಲ್ಲಿ ಓಡಾಡಕ್ ಫ್ರೀ ಅಂತ, ಅದೆಲ್ಲ ಸಿಗ್ತಾ ಇದೆಯಾ ಇಲ್ಲಿ ಅವರಿಗೆ? ಸಿಗ್ತದೆ. ಮನೇಲಿ ಯಾರೆಲ್ಲ ಇದ್ದೀರಾ? ಮನೇಲಿ ಯಾರ್ಯಾರು ಇದ್ದೀರಾ? ಮನೆಯಲ್ಲಿ ನಾವು ಮಗನ ನರಸಿಂಹಪ್ಪನು, ಸೂರ್ಯಸಪ್ಪನು, ಶಶಿ,
ಸುಮ. ಎಷ್ಟ್ ಜನ ಮಕ್ಳು ತಾತ ನಿಮ್ಗೆ? ನನಗೆ ಹಾ. ನನಗೆ 3 ಮದುವೆ. ಹೌದಾ? ಹಾ, ಹಾ, ಹಾ. ಸಿಕ್ಕಿರೋ ಶಾಸ್ತ್ರ ಬಂದು ದೊಡ್ಡ ಶಾಸ್ತ್ರ ಹಿಂಗೆ ಅವರೆಲ್ಲ ಆಧಾರೆಲ್ಲ ಸತ್ತೋದ್ರು. ಇವಾಗ ಇವಾಗ ಒಬ್ಬರು ಇಲ್ಲ, ಮಕ್ಕಳವ್ರೆ. 3 ಜನನು ಹೆಂಡತಿಯವ್ರು ಇಲ್ವಾ ಈಗ? ಹೊರ್ಟೋದ್ರು. ಒಬ್ರು ಅಂದ್ರೆ ಡೆತ್ ಆದ್ಮೇಲೆ ಸತ್ತೋದ್ಮೇಲೆ ಇನ್ನೊಬ್ರಿಗೆ ಮದ್ವೆ ಮಾಡ್ಕೊಂಡಿದ್ದ? ಹಂಗ. ಇವಾಗ ವೆಂಕಟಮ್ಮನ ಮದುವೆ ಆಗಿದ್ದೆ. ಆ ಅಮ್ಮನಿಗೆ ಮಕ್ಕಳಾಗಿತ್ತು, ಮೊಮ್ಮಕ್ಕಳಾಗಿದೆ. ಶಶಿ, ಸುರೇಶ, ಸುಮ. ಒಟ್ಟು ಎಷ್ಟ್ ಮಕ್ಳು ಹಂಗಾರೆ ನಿಮ್ಗೆ? 3 ಜನ ಹೆಂಡತಿರಿಂದ ಎಷ್ಟ್ ಮಕ್ಳು? ನನಗೆ ಮಕ್ಕಳು ಈ ವೆಂಕಟಮ್ಮನಿಗೆ ಒಂದು 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಆಯಮ್ಮ ಹೊರಟೋಯ್ತು. ಸಿಕ್ಕಿರೋ ಶಾಸ್ತ್ರ. ಇನ್ನೊಂದು ಅಮ್ಮನಿಗೆ ಸೋಮನಾಗ ಬಂದು 3 ತಿಂಗಳಿಗೆ ಆಯಮ್ಮ ಹೊರಟೋದ್ಲು. ಇನ್ನೊಂದು ಅಮ್ಮನು ಆಯಮ್ಮನಿಗೆ ಮಕ್ಕಳಾಗಿದೆ. ಹೌದಾ? ಹ್ಮ್. ಎಷ್ಟು ವಯಸ್ಸು ನಿಮ್ಗೆ? ನನಗೆ 80 ಮೇಲಾಗಿರ್ಬೇಕು. ಹೌದಾ? ಕಿವಿ ಎಲ್ಲ ಕೇಳ್ಸುತ್ತೆ, ಕಣ್ ಕಾಣ್ಸತ್ತಾ? ಅಷ್ಟು ಮಂದನೆ ಕಿವಿ. ಹೌದಾ? ಓಕೆ. ಮಂದನೆ. ಊಟ ಮಾಡಿದ್ರಾ? ಆಯ್ತು. ಏನ್ ಊಟ ಮಾಡಿದ್ರೆ? ಮುದ್ದೆ, ಅನ್ನ. ಓಕೆ. ಈಗೇನ್ ಇಲ್ಲಿ ಬಂದು ಮಾತಾಡ್ಕೊಂಡ್ ಕೂತಿದ್ರ ಏನೋ? ಇಲ್ಲಿ ದಗೆಲ್ಲ ತಣ್ಣಗೆ ತಂದು ಬಂದು ಇಲ್ಲಿ ದೇವಸ್ಥಾನ ದುರ್ಗಮ್ಮನ ದೇವಸ್ಥಾನ, ಇಲ್ಲಿ ಬಂದು ಕೂತ್ಕೊಂತೀವಿ. ಹೌದಾ? ಹ್ಮ್. ದಿನ ಬರ್ತೀರಾ ಇಲ್ಲಿಗೆ? ಹ್ಮ್. ರಾಜಕೀಯ ಎಲ್ಲ ಮಾತಾಡ್ತೀರಾ? ಅವ್ರ ರಾಶಿ ಅವೆಲ್ಲ ಏನಿಲ್ಲ. ರಾಜಕೀಯ ಎಲ್ಲ ಮಾತಾಡಲ್ವಾ ಇಲ್ಲಿ? ಏನ್ ಮಾತಾಡ್ತೀರಾ ಮತ್ ಕುತ್ಕೊಂಡು? ಹಿಂಗೆ ನಮ್ಮ ಸಂಸಾರ ಅದು ಇದು ದನ ಕರುಗಳು ಸುದ್ದಿ ಮಾತಾಡ್ತೀವಿ ಅಷ್ಟೇ. ಓಕೆ. ಇಲ್ಲಿ ಕುಡಿಯೋ ನೀರಿಂದೆಲ್ಲ ಸಮಸ್ಯೆ ಇದೆಯಾ ಅಂತ? ನೀರೆಲ್ಲ ಸರಿ ಇದೆಯಾ? ನೋಡಿ ಇಲ್ಲೇ ಟ್ಯಾಂಕಿ, ನೀರ್ ಟ್ಯಾಂಕಿ ಇಲ್ಲೇ ಇದೆ. ಯಾವಾಗ್ಲೂ ಬರುತ್ತಾ ನೀರು? ಪ್ರತಿ ಟೈಮ್ ಬರುತ್ತಾ? ನೀರಿಗೆ ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ, ನೀರ್ದೇನು ತೊಂದ್ರೆ ಇಲ್ಲ. ಸಮುದ್ರ ದೇವ್ರಲ್ಲಿ ಒಳ್ಳೆ ನೀರ್ ಬಿದ್ದದೆ. ಬೋರ್ ಹಾಕ್ಯವ್ರಲ್ಲ ನಾವು ಹೋಗೋದ ರೋಡ್ ಮಕ್ಳಾಗೆ, ಆ ರೋಡರ್ಗಿನಾಗ ಹಾಕ್ಯವ್ರೆ ಒಳ್ಳೆ ನೀರು. ನೋಡಿ ಟ್ಯಾಂಕಿ ತುಂಬ್ತದೆ, ಟ್ಯಾಂಕಿ ತುಂಬ್ತಾರೆ, ಬಿಡ್ತಾರೆ ಊರಿಗೆಲ್ಲ. ಈ ಟ್ಯಾಂಕಿಗೆ ಎಲ್ಲ ಬಿಡ್ತಾರೆ. ಎಲ್ರು ಇಲ್ಲಿಂದಾನೇ ಹಿಡ್ಕೊಂಡ್ ಹೋಗ್ಬೇಕಾ ಅಥವಾ ಕಾಕ್ ಇದೆಯಾ, ಪೈಪ್ ಇದೆಯಾ? ಊರಿಗೆ ಮನೆಗೆ ಹೋಗ್ತವೆ. ಅಂದ್ರೆ ಯಾರು ಬರ್ತಾರ ಹಂಗಾರ? ಈ ಬಾರಿ ಯಾರು ಸಂಸದರಾಗ್ತಾರೆ? ಯಾವ ಪಕ್ಷದವ್ರು ಹಂಗಾದ್ರೆ? ಯಾರಿನ ಪಕ್ಷ ಯಾರು ಕೇಳಲ್ರಿ. ಬಿಜೆಪಿನ ಕಾಂಗ್ರೆಸ್? ಎಲ್ಲಿ ಇಲ್ಲ, ಹಾ. ಬಿಜೆಪಿ ಜಾಸ್ತಿ ಕೊಡ್ತದೆ. ಎಲೆಕ್ಷನ್ಸ್ ಬರ್ತಾ ಇದೆ, ಹೇಗಿದೆ ಸರ್ ಇಲ್ಲಿ ಲೆಕ್ಕಾಚಾರ? MP ಎಲೆಕ್ಷನ್ ಇವಾಗ ಸ್ವಲ್ಪ ಮುಂದೋಗ ಇದೆ. ಅವ್ರ ಮೇಲೆ ಸ್ವಲ್ಪ ಅಭಿಮಾನ ಇದೆ. Okay. ಯಾರನ್ನೇ ನಿಲ್ಸ್ಕೊಂಡ್ಲಿ ಆ MP ಎಲೆಕ್ಷನ್ಗೆ ನಮ್ಮ ಭಾಗದಲ್ಲಿ ದೇವನಹಳ್ಳಿ ಕ್ಷೇತ್ರ ನಮ್ಗೆ ಬರೋದು ಓಟು. ಅದರಿಂದ ನಾವು ಸ್ವಲ್ಪ ಮುಂದುವಳಿ ಇದೆ. ಈಗ ಅಭ್ಯರ್ಥಿ ಕೆ ಸುಧಾಕರ್ ಅಥವಾ ಅಲೋಕ್ ವಿಶ್ವನಾಥ್ ಅಂತ ಹೇಳ್ತಾ ಇದಾರೆ. ಸೊ ಇಬ್ಬರಾದ್ರೆ ಯಾರು ಬೆಸ್ಟ್ ಅನ್ಸುತ್ತೆ? ನಮಗೆ ಯಾರನ್ನ ಕೊಡ್ಲಿ, ಇಲ್ಲ ಕುಮಾರಣ್ಣನ ಕೊಡ್ಲಿ, ಇಲ್ಲ ಅವರಿಬ್ಬರ ಯಾರನ್ನ ಕೊಡ್ಲಿ, ನಾವು ಅವ್ರಕ ಓಟ್ ಹಾಕ್ತೀವಿ. ಆಪೋಸಿಟ್ ರಕ್ಷಾರಾಮಯ್ಯ ಕಾಂಗ್ರೆಸ್ ನಿಂದ ಹೇಗೆ ಸಮರ್ಥ ಅಭ್ಯರ್ಥಿನ, ಹೇಗೆ ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಸುತ್ತಾ? ಫುಲ್ಲು ಫೋರ್ಟು ಇರ್ತದೆ, ಕಾಂಪಿಟೇಷನ್ ಇರ್ತದೆ. ಹಾಲಿ ಸಂಸದರು ಕೂಡ ಬಿಜೆಪಿ ಅವರು ಬಚ್ಚೇಗೌಡರು ಕೆಲಸಗಳನ್ನ ಮಾಡಿಸಿದಾರ, ಹೇಗೆ ಸರ್? ಅವರು ಗೆದ್ದೋದವ್ರು ಇವಕ್ಕೂ ಬಂದಿಲ್ಲ ಈ ಕಡೆಗೆ. ಅದರಿಂದ ಅವರು ಹೋದ್ರು, ಈ ಕಡೆ ಕೆಲಸ ಮಾಡಕ್ಕಾಗಿಲ್ಲ, ವಯಸ್ಸಾಯ್ತು, ಅವ್ರಿಗೆ ಇಲ್ಲಿಗೆ ಬರ್ಲೇ ಇಲ್ಲ. ಗೆದ್ದೋದವ್ರು ಇವಕ್ಕೂ ಈ ಕಡೆ ದರ್ಶನ ಆಗ್ಲಿಲ್ಲ. ಹಾಗಾದ್ರೆ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಮೈತ್ರಿ ಅಭ್ಯರ್ಥಿ ಸಂಸದರಾಗ್ತಾರ? ಮೈತ್ರಿ 100% ಮೈತ್ರಿದೇ ಆಗ್ಬೇಕು ಅಂತ ನಮ್ಮ ಊಹೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇವಾಗ ಆಕ್ಚುಲಿ ನರೇಂದ್ರ ಮೋದಿ ಬಂದ್ರೇನೆ ನಮ್ಮ ದೇಶ ಸುರಕ್ಷಿತವಾಗಿ ಇರ್ತದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವರ ಬಗ್ಗೆ ಅಂದ್ರೆ ಅವರು ಬಂದ್ರೆ ಏನು ಅಷ್ಟು ನಡೆಯಲ್ಲ, ಗುಂಡಾಗುರ್ತಿ ನಡೀತದೆ ಅಷ್ಟೇ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಏನ್ ಆಡಳಿತ ನಡೆಸ್ತದೆ, ಏನು ಆಡಳಿತ ನಡೆಸ್ತದೆ. ಇವಾಗ ಅಕ್ಕಿ ಕೊಡ್ತಾವ್ರೆ, 3 kg ಕೊಡ್ತಾವ್ರೆ. ಅಕ್ಕಿ 10 kg ಕೊಡ್ತೀವಿ ಅಂತ ಹೇಳಿದ್ರು 3 kg ಕೊಡ್ತಾವ್ರೆ. ಏನ್ ಆಡಳಿತ ಕೊಡ್ತಾವ್ರೆ? ಏನ್ ಆಡಳಿತನೂ ಕೊಡ್ತಾ ಇಲ್ಲ, ಯಾವ ಕೆಲಸನೂ ಕೊಡ್ತಾ ಇಲ್ಲ. ಒಂದು ಮನೆ ದೇಕ್ಲು ಕೊಡ್ತಾ ಇಲ್ಲ. ಬಡವರಿಗೆ ಒಂದು ಮನೆ ದೇಕ್ಲು ಬಂದಿಲ್ಲ ಇವಕ್ಕೂ, ಯಾವ ಕಾಮಗಾರಿಗೂ ನಡೆದಿಲ್ಲ. ಹಿಂಗೆ ಹೇಳ್ತಾರೆ, ಆಶೀರ್ವಾದ ಕೊಡ್ತಾರೆ, ಹೋಗ್ತಾವ್ರೆ ಅಷ್ಟೇ.